ಗರಿಗರಿಯಾದ ಮಸಾಲೆ ವಡೆ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ಈ ವೆದರ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ. ಇನ್ನು ತಡ ಮಾಡದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಕುಟಾಣಿಗೆ 2 ಚಕ್ಕೆ, 4 ಲವಂಗ, 1 ಸ್ಪೂನ್ ಧನಿಯಾ ಹಾಕ್ಕೊಂಡು ತತ್ತರಿಯಾಗಿ ಕುಟ್ಕೋಬೇಕು. ನಂತರ ಅದಕ್ಕೆ 2 ಎಸಳು ಶುಂಠಿ, ಬೆಳ್ಳುಳ್ಳಿ, 5 ಹಸಿಮೆಣಸಿನಕಾಯಿ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಮಸಾಲೆ ವಡೆಗೆ ಕಡಲೆಬೇಳೆಗಳನ್ನು 2 ಅವರ್ ಮುಂಚೆನೇ ನೆನೆ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಸ್ವಲ್ಪನೂ ನೀರು ಹಾಕ್ಕೊಳ್ಳದೆ ತರಿತರಿಯಾಗಿ ರುಬ್ಕೋಬೇಕು. ನಂತರ ಈ ಮಿಶ್ರಣನ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಸಣ್ಣಗೆ ಹೆಚ್ಚಿದ ಹಕ್ಕರಿಕೆ ಸೊಪ್ಪು, ಜಜ್ಜಿ ಇಟ್ಕೊಂಡಂತಹ ಮಸಾಲೆ ಪೇಸ್ಟು, 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 1 ಮೀಡಿಯಮ್ ಸೈಜ್ ಕಟ್ ಮಾಡಿದ ಈರುಳ್ಳಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಕಲಿಸ್ಕೋಬೇಕು. ನಂತರ 1 ಸ್ಪೂನ್ ಬಿಸಿ ತುಪ್ಪ ಹಾಕಿ ಸಣ್ಣ ಸಣ್ಣ ಉಂಡೆಗಳನ್ನು ಕಟ್ಕೊಂಡು ಈ ರೀತಿ ಪ್ಲೇಟ್ನಲ್ಲಿ ಹಾಕಿ ಇಟ್ಕೋಬೇಕು. ಎಣ್ಣೆ ಕಾದ್ಮೇಲೆ ಕೈಯಿಂದ ಈ ರೀತಿಯ ವಡೆನ ತಟ್ಟಿ ಬಾಣಲೆಗೆ ಎಲ್ಲ ವಡೆಗಳನ್ನ ಬಿಟ್ಟು ಹೊಂಬಣ್ಣ ಬರೋವರೆಗೂ ವಡೆಗಳನ್ನು ಕರಿದುಕೊಂಡರೆ ಮಸಾಲೆ ವಡೆ ರೆಡಿ ಆಯಿತು.